ಇದು ಹೇಗೆ ಸಾಧ್ಯ? ಅರಿತುಕೊಂಡೆ ಇದೆಲ್ಲ ಆ ದೈವಿ ಶಕ್ತಿಯ ಕಾರಸ್ಥಾನ. ಬಂದಿದ್ದು ಹಾಯ್ಗುಳಿ ದೈವ, ಆದರೆ ಕಳುಹಿಸಿದವನು ಆ ಕಲ್ಲು ಕುಟಿಕ ದೈವ. ಅದೆಷ್ಟೋ ದೈವಿ ಶಕ್ತಿಗಳ ನನ್ನ ವಶವಾಗಿರಿಸಿಕೊಂಡವನು, ಆದರೆ ಈಗ ನನ್ನ ಕೆಲಸಕ್ಕೆ ಅಡ್ಡಿ ಬಂದ ಆ ಕಲ್ಲು ಕುಟಿಕನನ್ನ ಸುಮ್ಮನೆ ಬಿಡಲಾರೆ. ಈ ಮಂತ್ರವಾದಿಯ ಮಂತ್ರಶಕ್ತಿ ಏನೆಂದು ತೋರಿಸುತ್ತೇನೆ. ಇದು ಹಿಡಿದಿರುವ ಈ ಫಲದ ಒಳಗೆ ದೈವಿ ಶಕ್ತಿಯನ್ನ ಮಂತ್ರಿಸಿ ಸೆಳೆದುಕೊಂಡು ಹೋಗುತ್ತೇನಂತೆ. ಇದೇನಾಗುತ್ತಾ ಇದೆ? ಹಿಡಿದಿರುವ ಫಲ ಭಾರವಾಗ್ತಾ ಇದೆ, ಹಿಡಿಯಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ, ಕೈ ಜಾರ್ತಾ ಇದೆ. ಅಯ್ಯೋ, ಎಂತಹ ಮತಿಗಟ್ಟ ಕಾರ್ಯವನ್ನು ಮಾಡುವುದಕ್ಕೆ ಮುಂದಾಗುತ್ತಾ ಇದ್ದೀಯ? ಈ ಕ್ಷೇತ್ರ ರಕ್ಷಕ ವೀರ ಕಲ್ಕುಡಲ ಸಾಮರ್ಥ್ಯ ಅರಿಯದೆ ನನ್ನನ್ನೇ ಬಂಧಿಸಕ್ಕೆ ಮುಂದಾದೆಯ. ನಿನ್ನ ಅಂಕೆಗೆ ಸಿಗುವ ಈ ಕಲ್ಕುಡ ನಾನಲ್ಲ. ನನ್ನನ್ನೇ ಬಂಧಿಸುವ ನೀನು ಈ ಭೂಮಿಯಲ್ಲಿ ಇರಬಾರದು. ನಿನ್ನೆ ಅಂತ್ಯ ಮಾಡುತ್ತೇನೆ. ಬಾ. ಶಕ್ತಿ ರೂಪವ ಕಂಡು ಮಣಿದು ನುಡಿಸಿದ ಅಡಿಗೆರ ಗೊತ್ತ. ಅಯ್ಯೋ, ಅಪರಾಧವಾಯಿತು, ಕ್ಷಮಿಸು ತಂದೆ, ಕ್ಷಮಿಸು. ಹೌದು, ನಿನ್ನ ಮಹಿಮೆಯನ್ನು ಅರಿಯದೆ ತಪ್ಪು ಮಾಡಿಬಿಟ್ಟೆ. ಭಕ್ತರ ಬೆಂಗಾವಲಿಗೆ ಬರುವವನು ಈ ಶಂಕರನಾರಾಯಣದ ಕಲ್ಲು ಕುಟಿಕೆ ಎಂದು ಭಕ್ತರು ಕೊಂಡಾಡುವುದನ್ನು ಕೇಳಿದ್ದೆ. ಆದರೆ ನೀನು ಸಾಮಾನ್ಯ ಶಕ್ತಿ ಅಂತ ಭಾವಿಸಿ ಅಪರಾಧ ಮಾಡಿದೆ. ನನ್ನನ್ನು ಕ್ಷಮಿಸು. ತಪ್ಪು ತಿದ್ದಿಕೊಂಡು ಬದುಕಲು ಒಂದು ಅವಕಾಶವನ್ನು ಕೊಡು ದೇವರೇ, ಒಂದು ಅವಕಾಶವನ್ನು ಕೊಡು. ಏನು ಬದುಕುವುದಕ್ಕೆ ಅವಕಾಶ ಬೇಕೇ? ತಪ್ಪು